ನಮಸ್ಕಾರ ವೀಕ್ಷಕರೇ. ನಿಮ್ಮ ಈ ಮಂಜುನಾಥ ಶರ್ಮನ ಅನಂತಾನಂತ ಕೋಟಿ ಕೋಟಿ ನಮಸ್ಕಾರಗಳು. ಇವತ್ತು ಸಜ್ಜನರ ಬಲ ಯಾವುದು ಅನ್ನೋದನ್ನು ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಅದರಿಂದ ಉಪಯೋಗ ಏನು ಅನ್ನೋದು ಕೂಡ ಹೇಳ್ತೀನಿ. ಇಲ್ಲಿ ಸಜ್ಜನರ ಬಲ ಅಂದರೆ ಅವನ ಶಕ್ತಿ ಯಾವುದು ಅನ್ನೋದಕ್ಕೋಸ್ಕರ ಹೇಳ್ತೀನಿ. ಮುಖ್ಯವಾಗಿ ಒಬ್ಬ ಸತ್ಪುರುಷನ ದೇಹದಲ್ಲಿ ಅಥವಾ ಪ್ರತಿಯೊಂದು ಮನುಷ್ಯರ ಜೀವನದಲ್ಲಿ ಎರಡು ಇರುತ್ತೆ. ಎರಡು ವಿಧ. ಯಾವುದಪ್ಪ ಅಂದರೆ, ಒಂದು ರಾಕ್ಷಸಿ ಗುಣ, ಇನ್ನೊಂದು ದೈವ ಗುಣ ಅಂತ ಎರಡೂ ಇರುತ್ತೆ. ಈ ರಾಕ್ಷಸಿ ಗುಣ ಇರ್ತಕ್ಕಂಥವ್ರು ಒಂಥರ ಅವರಲ್ಲಿ ದಯೆ ದಾಕ್ಷಿಣ್ಯ ಯಾವುದೂ ಇರೋದು. ಯಾವಾಗಲೂ ಯಾರ ಮೇಲೆ ಬೇಕಾದ್ರೂ ಕೂಗಾಡ್ತಾ ಇರ್ತಾರೆ, ಜೊತೆಗೆ ಒಬ್ಬರ ಮೇಲೊಬ್ಬರು ಕತ್ತಿ ಮಸೀತಾ ಇರ್ತಾರೆ. ಒಳಗಡೆನೇ ಇನ್ನೊಬ್ಬರಿಗೆ ಒಂಥರ ತೊಂದರೆ ಕೊಡ್ತಾ ಇರ್ತಾರೆ. ಒಂಥರ ಯಾರಿಗೆ ತೊಂದರೆ ಕೊಟ್ಟರೆ ಯಾವ ಸುಖ ಸಿಗುತ್ತೆ ಅನ್ನೋದು ನೋಡ್ತಕ್ಕಂಥದ್ದು ಇದು ರಾಕ್ಷಸಿ ಗುಣ. ಇನ್ನೊಂದು ದೈವ ಗುಣ. ತನ್ನಂತೆ ಎಲ್ಲರೂ ಎಲ್ಲ ಜೀವಿಗಳಲ್ಲೂ ಆ ಭಗವಂತನಿದ್ದಾನೆ, ಆದ್ದರಿಂದ ಅವನನ್ನು ತನ್ನಂತೆ ನೋಡಬೇಕು. ಪ್ರತಿಯೊಂದು ಸ್ಥಾವರ ಜಂಗಮಗಳಲ್ಲೂ ಕೂಡ ತನ್ನನ್ನೇ ಕಾಣ್ತದೆ. ಭಗವಂತನಲ್ಲೇ ಲೀನವಾಗಿರ್ತಾರೆ ಮನಸ್ಸು. ಅಂಥದ್ದು ದೈವಿಕ ಗುಣ. ರಾಕ್ಷಸಿ ಗುಣದವರಿಗೆ ಸಾಮಾನ್ಯ ಮೋಕ್ಷ ಸಿಗೋದು ಅತೀ ದುರ್ಲಭ. ಅವನು ವೈತರಣಿ ನದಿಯಲ್ಲಿ ಬೀಳ್ತಾನೆ, ಅವನ್ನ ಯಮಲೋಕಕ್ಕೆ ಒಯ್ತಾರೆ. ಅಲ್ಲಿ ಪುಣ್ಯ ಮಾಡಿದ್ದವನಾಯಿತು ಅಂತಂದರೆ ಸಂಪೂರ್ಣವಾಗಿ ಅವನ್ನ ಅದೇ ದೇವಯಾನದಿಂದ ಬಂದು ಕರ್ಕೊಂಡು ಹೋಗ್ತಾರೆ, ಆ ವೈತರಣಿ ನದಿ ದಾಟಿಸ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಈ ಪಾಪಿ ಆಗಿರ್ತಕ್ಕಂಥವ್ರನ್ನ ಯಾವತ್ತೂ ಒಂದು ಕ್ಷಮ ಇಲ್ಲ. ಆ ವೈತರಣಿ ನದಿ ಅಂದರೆ ಅತೀ ಕಷ್ಟಕರವಾಗಿರ್ತಕ್ಕಂಥ ನದಿ. ಅದು ಪ್ರಯಾಣ ಮಾಡೋದು ಭಾಳ ಕಷ್ಟ. ಅದರಲ್ಲಿ ಒಂದ್ಸಲಿ ಮುಳುಗ್ತು ಅಂತಂದರೆ ಈ ದೇಹವನ್ನು ಯಾವ ರೀತಿ ಎಷ್ಟೆಷ್ಟು ಕಷ್ಟಗಳಿಗೆ ಗುರಿ ಮಾಡಬಹುದು ಅಷ್ಟು ಕಷ್ಟಗಳನ್ನು ಗುರಿ ಮಾಡುತ್ತೆ ಆ ವೈತರಣಿ ನದಿ. ಅದು ದಾಟೋದೇ ಬಹಳ ಕಷ್ಟ. ಯಮಲೋಕದ ವೈತರಣಿ ನದಿ. ಈ ಸತ್ಪುರುಷನಿಗೆ ಹಾಗಲ್ಲ. ಸಂಪೂರ್ಣವಾಗಿ ಅವನಿಗೆ ದೇವಯಾನ ಬರುತ್ತೆ. ದೇವಯಾನ ಬಂದು ಅವನಿಗೆ ಅನೇಕ ವಿಧವಾದ ಉಪಚಾರಗಳು ನಡೆಯುತ್ತೆ. ಆದ್ದರಿಂದ ಹಾಗಾದರೆ ಈ ಬಲ ಯಾವುದು ಅಂತ ಯೋಚನೆ ಮಾಡಿದ್ರೆ, ಬ್ರಾಹ್ಮಣಾನಾಂ ಕ್ಷಮಾಬಲಂ. ಸತ್ಪುರುಷರಿಗೆ, ಸಜ್ಜನರಿಗೆ ಕ್ಷಮ ಅಂತಕ್ಕಂಥದ್ದೇ ಅವ್ರಿಗೆ ಬಲ. ಈ ವಸಿಷ್ಠರು ತಮ್ಮ ಗೋವಿಗೆ ಆಡಿದ ಮಾತಿದು. ರಾಮಾಯಣದಲ್ಲಿ ವಸಿಷ್ಠೋ ಜಪತಾಂ ಶ್ರೇಷ್ಠ ಅಂತ ಹೇಳ್ಬಿಟ್ಟು ಹೇಳಿದೆ. ವಸಿಷ್ಠರಿಗೆ ಬಂದಿರೋ ವರ್ಣನೆ ಇದು. ಅವರು ಹೆಚ್ಚು ಮಾತಾಡ್ತಾ ಇರಲಿಲ್ಲ. ಅವರು ಯಾವಾಗಲೂ ಜಪ ಮಾಡಿಕೊಂಡು, ಧ್ಯಾನ ಮಾಡಿಕೊಂಡು, ಇನ್ನೊಬ್ಬರಿಗೆ ತೊಂದರೆ ಕೊಡಿದ್ರೆ ತನಗೆ ತಾನೇ ಮೌನವಾಗಿ ಶಾಂತವಾಗಿ ಒಳ್ಳೆಯ ಗುಣ ಇರ್ತಕ್ಕಂಥ ಶ್ರೇಷ್ಠವಾದ ಋಷಿಗಳು. ಬ್ರಾಹ್ಮಣ್ಯದ ಪರಾಕಾಷ್ಠೆನೇ ಇದು. ಗೌತಮ ಧರ್ಮಸೂತ್ರದಲ್ಲಿ ಒಂದು ಸ್ವಾರಸ್ಯ ನಿರೂಪಣೆ ಇದೆ. ಒಬ್ಬ ಸಜ್ಜನನಿಗೆ ಒಟ್ಟು ಆದಿಯಿಂದ ಗರ್ಭಾಧಾನವೇ ಮೊದಲಾದ 24 ಸಂಸ್ಕಾರ ಹೇಳಿದೆ. ಖುದ್ದಾಗಿಂದ
ಕೊನೆ ತನಕ ಅವನಿಗೆ 24 ಸಂಸ್ಕಾರಗಳನ್ನು ಹೇಳಿದೆ. ಅನಂತರ 8 ಮುಖ್ಯ ಆತ್ಮಗಳನ್ನು ವಿಧಿಸಿ ಇವುಗಳ ಪ್ರಾಶಸ್ತ್ಯ ಕೂಡ ಇಲ್ಲಿ ವಿವರಣೆ ಮಾಡಿದೆ. ಅದನ್ನು ನಾನು ನಿಮಗೆ ಈಗ ನಿರೂಪಣೆ ಮಾಡ್ತೇನೆ. ಹಾಗಾದರೆ ಈ ಆತ್ಮಗುಣಗಳು ಯಾವುದಪ್ಪ ಅಂತಂದರೆ, ಯಸ್ಪೈತೆ 40 ಸಂಸ್ಕಾರಾ ನ ಚ ಅಷ್ಟೌ ಆತ್ಮಗುಣ ನ ಸ ಬ್ರಹ್ಮಣ ಸಾಯುಜ್ಯಂ ಸಾಲೋಕ್ಯಂ ಗಚ್ಚತಿ. ಯಸ್ಯ ಸಕಲ ಸಂಸ್ಕಾರಾಣಾಂ ಏಕದೇಶೋಪಿ ಆತ್ಮಗುಣಾಃ ಅಥ ಸ ಬ್ರಹ್ಮಣಃ ಸಾಯುಜ್ಯಂ ಸಾಲೋಕ್ಯಂ ಚ ಗಚ್ಚತಿ. ಇಲ್ಲಿ ಏನಪ್ಪ ಅಂತಂದರೆ, ಈ ಆತ್ಮಗುಣಗಳ ಬಗ್ಗೆ ವಿವರಣೆ ಮಾಡಿದರೆ 24 ಮನುಷ್ಯನಿಗೆ 24 ಸಂಸ್ಕಾರಗಳು ಇದೆ. ಇದರಲ್ಲಿದ್ದು ಈ 8 ಆತ್ಮಗುಣಗಳು ಯಾರಲ್ಲಿ ಇರೋದಿಲ್ವೋ ಅವನು ಖಂಡಿತವಾಗಿಯೂ ರಾಕ್ಷಸನಾಗ್ತಾನೆ. ಆತ್ಮಗಳಲ್ಲಿ ಇಲ್ಲದಲೇ ಅವನ ಭಗವಂತನ ಸಾಧ್ಯ ಹೊಂದಕ್ಕೆ ಕೂಡ ಆಗೋದಿಲ್ಲ. ಭಗವಂತನ ಲೋಕಕ್ಕೆ ಸೇರುವುದಾಗಲಿ ಖಂಡಿತವಾಗಿಯೂ ಅವನಿಗೆ ಸಾಧ್ಯ ಇಲ್ಲ. ಆದರೆ ಯಾವೊಬ್ಬನಿಗೆ ಈ ಸಂಸ್ಕಾರಗಳಲ್ಲಿ ಕೆಲವೇ ಇದ್ದು ಎಲ್ಲವೂ ಇರದಿದ್ದರೂ ಈ 8 ಆತ್ಮಗಳು ಮಾತ್ರ ಪುಷ್ಕಳವಾಗಿರುತ್ತೋ ಅವನು ಖಂಡಿತವಾಗಿಯೂ ನಿರ್ಬೀಜನಾಗ್ತಾನೆ, ಪರಮಾತ್ಮನ ಸಾಹಿತ್ಯವನ್ನು ಸಾಲೋಕ್ಯವನ್ನು ಹೊಂದ್ತಾನೆ ಅಂತ. ಯಾವುದು ಈ 8 ಆತ್ಮಗುಣಗಳು ಅಂದರೆ, ಆತ್ಮವತ್ ಓಂ ದಯಾಭೂತೇಶು, ಏನು ಆತ್ಮವತ್ ಸರ್ವಭೂತೇಶು ಯದ್ಧಿತಾಯ ಶಿವಾಯ ಚ ವರ್ತತೆ ಸತತಂ ಹೃಷ್ಟಃ ಕೃತ್ಸ್ನಾಶೇಷ ದಯಾಸ್ಮೃತಾತ್. ದಯ ಸರ್ವಭೂತೇಶು, ಎಲ್ಲ ಪ್ರಾಣಿಗಳಲ್ಲೂ ಕೂಡ ದಯೆ ಇರಬೇಕು. ತನ್ನಂತೆ ಎಲ್ಲ ಪ್ರಾಣಿನ ನೋಡಬೇಕು. ಅವನು ಯಾರಿಗೆ ಈ ರೀತಿ ಕಾಣುತ್ತೋ ಅವುಗಳ ಹಿತವನ್ನು ಮಂಗಳವನ್ನು ಯಾರು ಕೋರ್ತಾರೋ, ಸುಷ್ಟ ಮನೋಭಾವಕ್ಕೆ ಚೆನ್ನಾಗಿ ಮನಸ್ಸು ಇರ್ತಕ್ಕಂಥದ್ದು, ಹರ್ಷವಾಗಿರ್ತಕ್ಕಂಥ ಮನಸ್ಸು, ಅಂಥದಕ್ಕೆ ದಗೆ ಅಂತ ಹೆಸರು. ಇಲ್ಲಿ ಅಕೃಷ್ಟೋ ಅಭಿಹತ ವಾಪಿ ನ ಕ್ರೋಶೇತ್ ಅಚತಾಡಯೇತ್ ಅದುಷ್ಟೋ ಆತ್ಮನಃ ಕಾಯೈಃ ಸಾ ತಿತೀಕ್ಷಾ ಕ್ಷಮಾಸ್ಪೃತ. ಎರಡನೇದಾಗಿ ಏನಂದರೆ, ಅಕೃಷ್ಟೋ ಅಭಿಹತೋ ವಾಪಿ ನ ಕ್ರೋಶೇತ್ ನಚತಾಡಯೇತ್ ಅದುಷ್ಟೋ ವಾಂಗ್ಮನಃ ಕಾಯೈಃ ಸಾ ತಿತೀಕ್ಷಾ ಕ್ಷಮಾಸ್ಪೃತ. ಇದೇನಪ್ಪ ಅಂದರೆ, ಒಬ್ಬರು ತನ್ನ ಮೇಲೆ ಕೂಗಾಡಿದ್ರು ಕೂಡ ಅಕೃಷ್ಟ, ಕ್ರುದ್ಧನ ಕೋಪದಿಂದ ಕೂಗಾಡ್ತಕ್ಕಂಥದ್ದು. ಹೊಡೆದ್ರು ಕೂಡ ತಾಡಿತೋ ವಾಪಿ ಅಭಿಹತೋ ವಾಪಿ ತಾಡಿತೋ ವಾಪಿ. ಸತತಂ ಹೃಷ್ಟ, ಯಾರು ಸತತವಾಗಿ ಅವನು ಹರ್ಷಿತನಾಗಿ ಇರ್ತಾನೋ. ಒಬ್ಬರು ತನ್ನ ಮೇಲೆ ಕೂಗಾಡಿದ್ರು ಕೂಡ ಹೊಡೆದ್ರು ಕೂಡ ಯಾರು ಚೆನ್ನಾಗಿ ಪ್ರತಿಯಾಗಿ ಹೊಡೆದಾಡದೆ ಮನಸ್ಸು ವಾಕು ಕಾಯ ಇದರಲ್ಲಿ ದುಷ್ಟ ಸ್ವಭಾವ ಇದ್ದರೆ ಸಹಿಸಿಕೊಳ್ಳೋನು, ಈ ಭಾವಕ್ಕೆ ಕ್ಷಾಂತಿ ಅಂತೇಳ್ಬಿಟ್ಟು ಹೆಸರು. ಈ ಕ್ಷಾಂತಿಯಲ್ಲಿ ಇದ್ದವನು ಎರಡನೇ ಗುಣ ಇದು. ಇವನು ಇದು ವಿಶೇಷವಾದ ಬಲ ಇದು.
ಈ ಬಲದಿಂದ ಅವನಿಗೆ ಅತಿಯಾದ ಶಕ್ತಿಗಳು ಉಂಟಾಗುತ್ತೆ. ಮನಸ್ಸು ಯಾವಾಗಲೂ ಅವನು ಶಾಂತವಾಗಿರೋದ್ರಿಂದ ತಪಸ್ಸಿಗೆ ಅವನಿಗೆ ಅನುಕೂಲವಾಗಿಬಿಡುತ್ತೆ. ಯಾವ ಮನಸ್ಸು ಅಂದರೆ ಯಾವ ಕೆಟ್ಟ ಯೋಚನೆನೇ ಅವನು ಇಟ್ಕೊಳ್ಳಲ್ಲ. ಅವನು ಅವಾಗ ನಿರ್ಭಾವ ಯಾವಾಗಿರುತ್ತೋ ಅವನು ದೈವದಲ್ಲೇ ಭಾವಿತನಾಗಿರ್ತಾನೆ. ಮೂರನೇದಾಗಿ ಅನಸೂಯ ಅಂತ. ಏನಂದರೆ ಅಸೂಯೆ ಇಲ್ಲಿರ್ತಕ್ಕಂಥದ್ದು. ಯೋ ಧರ್ಮಮರ್ಥಂ ಕಾಮಂಚ ಲಭತೆ, ಯೋ ಧರ್ಮಮರ್ಥಂ ಕಾಮಂಚ ಲಭತೆ ಮೋಕ್ಷಮೇವ ಚ ನದ್ವಿಷ್ಯಾತ್ ತಂ ಸದಾ ಪ್ರಾಜ್ಞಃ ಸಾನಸೂಯ ಸ್ಪೃತಾ ಬುಧೈಃ. ಏನಪ್ಪ ಇದರ್ಥ ಅಂದರೆ, ಮತ್ತೊಬ್ಬನು ಧರ್ಮಾರ್ಥ ಕಾಮ ಮೋಕ್ಷಗಳೆಂಬ ಪುರುಷಾರ್ಥಗಳಲ್ಲಿ ಯಾವುದನ್ನು ತನಗಿಂತ ಹೆಚ್ಚಾಗಿ ಚೆನ್ನಾಗಿ ಮುಂಚಿತವಾಗಿ ಹೊಂದಿದ್ರೂ ಅದನ್ನು ನೋಡಿ ಸದಾ ದ್ವೇಷವಿಲ್ಲದೆ ಇರೋದು ಈ ಪ್ರಜ್ಞಾಭಾವವೇ ಅನಸೂಯ ಅಂತ. ಅಂದರೆ ಇನ್ನೊಬ್ಬರ ಮೇಲೆ ಅವನಲ್ಲಿ ಅಷ್ಟಿದೆ ಇಷ್ಟಿದೆ ಧರ್ಮ ಇದೆ, ಅವನು ಬೇಕಾದಷ್ಟು ಹಣ ಇದೆ, ಅವನು ಬೇಕಾದಷ್ಟು ಅವನು ದಾನ ಧರ್ಮಗಳೆಲ್ಲ ಮಾಡ್ತಾನೆ, ಅವನ ಬಯಸಿದ್ದೆಲ್ಲ ಅವನಿಗೆ ಸಿಗ್ತಾ ಇದೆ, ಆದ್ದರಿಂದ ಅವನಿಗೇನು ಸರಿ ಇಲ್ಲ, ಅವನಿಗಿಂತ ನಾನು ತುಂಬ ಇದಾಗಬೇಕು, ಅವನ ನಾಶ ಮಾಡಿಬಿಟ್ಟು ನಾನು ಮೇಲೆ ಬರಬೇಕು. ಇದು ಅಸೂಯೆ. ಇದಕ್ಕೆ ವಿರುದ್ಧವಾದ ಅನಸೂಯ. ಯಾವ ಕೆಟ್ಟ ಗುಣಗಳೂ ಇಲ್ಲದೆ ಇನ್ನೊಬ್ಬರ ಉನ್ನತಿಯನ್ನು ಅವನು ಹರ್ಷ ಪಡ್ತಕ್ಕಂಥವನು, ಸಂತೋಷ ಪಡ್ತಕ್ಕಂಥವನು. ಅದು ಅನಸೂಯ ಅಂತ. ಆದ್ದರಿಂದ ಅಸೂಯೆ ಪಡೆದೇ ಇರ್ತಕ್ಕಂಥದ್ದು ಇನ್ನೊಂದು ಬಲ, ಇನ್ನೊಂದು ಒಳ್ಳೆಯ ಗುಣ. ಅದಾದ ಮೇಲೆ ನಾಲ್ಕನೇದು ಶೌಚ. ಏನಪ್ಪ ಇದು ಶೌಚ ಅಂದರೆ, ದ್ರವ್ಯ ಶೌಚಂ ಮನಶ್ಶೌಚಂ ವಾಚಕಂ ಕಾಯಕಂ ತಥಾ ಶೌಚಂ ಚತುರ್ವಿಧಾ ಪ್ರೋಕ್ತಂ ಋಷಿಭಿಃ ತತ್ವದರ್ಶಿಭಿಃ. ತತ್ವದರ್ಶಿಗಳು ಏನಂತ ಹೇಳ್ಯಾರಂತೆ, ದ್ರವ್ಯಶುದ್ಧಿ, ಮನಃಶುದ್ಧಿ, ವಾಕ್ಶುದ್ಧಿ, ಕಾಯಶುದ್ಧಿ ಅಂತ ಹೇಳ್ಬಿಟ್ಟು 4 ಶುದ್ಧಿಗಳು. ಆ ಶುದ್ಧಿಗಳನ್ನು ಹೊಂದಿರತಕ್ಕಂಥವನು ಅವನು ಕೂಡ ಇದಕ್ಕೆ ಅರ್ಹನಾಗಿರ್ತಾನೆ ಅಂತ ಹೇಳ್ಬಿಟ್ಟು ಅವನ ಬಲ ಅದು. ಆದ್ದರಿಂದ ಯಾವಾಗಲೂ ಅಷ್ಟೇ ದ್ರವ್ಯಶುದ್ಧಿ, ತನ್ನಲ್ಲಿರ್ತಕ್ಕಂಥ ಯಾವುದೇ ಪದಾರ್ಥಗಳಲ್ಲಿ ಶುದ್ಧವಾಗಿಟ್ಕೊಳ್ತಕ್ಕಂಥದ್ದು. ಬಾಯಿ ಅಷ್ಟೇ, ಕೆಟ್ಟದಾಗಿ ಮಾತಾಡದಲೆ, ಇನ್ನೊಬ್ಬರನ್ನು ಅಂದಲೆ, ಇನ್ನೊಬ್ಬರ ಮನಸ್ಸು ನಯಿಸ್ತಲೇ ಇರ್ತಕ್ಕಂಥದ್ದು. ಕಾಯಶುದ್ಧಿ ಅಂದರೆ ಶರೀರ ಶುದ್ಧಿ, ಆಯಿತಾ? ಹೀಗೆ ಶುದ್ಧಿಗಳಿವೆ. ದ್ರವ್ಯಶುದ್ಧಿ, ಮನಸ್ಸನ್ನು ಚೆನ್ನಾಗಿಟ್ಕೊಳ್ಳೋದು ಮನಃಶುದ್ಧಿ. ಕೆಟ್ಟ ಮನಸ್ಸು ಇರಬಾರ್ದು ಅಂತ. ಆದ್ದರಿಂದ ವಾಕ್ಶುದ್ಧಿ, ಮನಃಶುದ್ಧಿ, ದ್ರವ್ಯಶುದ್ಧಿ, ಕಾಯಶುದ್ಧಿ ಅನ್ನೋ 4 ಕೂಡ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಸದ್ಗುಣ ಇದು. ಅದಾದ ಮೇಲೆ 5ನೇದು ಯಾವುದಪ್ಪ ಅಂದರೆ ಆಯಾಸ. ಯದಾರಂಭೆ ಭವೇತ್ ಪೀಡಾ ನಿತ್ಯಂ ಅತ್ಯಂತ ಅಮಾತ್ಮನಃ ತದ್ವರ್ಚಯೇತ್ ಧಮ್ಯಮಪಿ ಸೋ ಅನಾಸಾಯ ಪ್ರಕೀರ್ತಿತಃ. ಏನಪ್ಪ ಇದು ಅಂತಂದರೆ, ಆಯಾಸ ಇಲ್ಲದೆ ಇರ್ತಕ್ಕಂಥದ್ದು ಅಂದರೆ ಯಾವುದೊಂದು ಕಾರ್ಯ ಮಾಡಿದ್ರೆ ಅದರಿಂದ ಆತ್ಮನಿಗೆ ನಿತ್ಯವೂ ಅತ್ಯಂತ ಪೀಡೆಯಾಗಬಹುದು,
ಅಂತಹ ಕಾರ್ಯ ಬೇರೆ ದೃಷ್ಟಿಯಿಂದ ಧರ್ಮಬದ್ಧವಾಗಿದ್ದರೂ ಬಿಡುವುದೇ ಅನಾಯಾಸ ಅಂತ ಹೇಳ್ಬಿಟ್ಟು. ಆದ್ದರಿಂದ ನಾವು ಆಯಾಸ ಇಲ್ಲದಲೇ ಶರೀರ ಪೀಡೆ ಆಗಬಾರ್ದು. ಶರೀರವನ್ನು ಪೀಡಿಸ್ಕೊಂಡು ಮನಸ್ಸನ್ನು ಪೀಡಿಸ್ಕೊಂಡು ನಾವೇನಾದರೂ ಮಾಡ್ತು ಅಂತಂದರೆ ಪ್ರಯೋಜನವಾಗಲ್ಲ. ಎಲ್ಲವೂ ಅದನ್ನ ನಿಷ್ಪೀಡಿತವಾಗಿರಬೇಕು, ಸೌಮ್ಯವಾಗಿರಬೇಕು, ಶಾಂತವಾಗಿರಬೇಕು. ಯಾರು ಏನಂದ್ರೂ ಸಾಕು, ತನಗೆ ತಾನೇ ಹೊಡ್ಕೊಂಬಿಟ್ಟು ಅಥವಾ ಇನ್ನೊಂದು ಮಾಡ್ಕೊಂಡು ಮತ್ತೊಂದು ಮಾಡಿಕೊಂಡು ನನ್ನ ಪಾಪಿ ಅವನು ಅಂದ್ಬಿಟ್ಟ, ಅವನು ಸರಿ ಇಲ್ಲ, ನಾನೇ ಸರಿ, ಆಯಿತು, ಮನಸ್ಸಿಂದ ನೀನು ಸರಿ ಇಲ್ಲ ಅಂತ ಹೇಳ್ಕೊ. ಆದರೆ ಆ ಮನಃಶುದ್ಧಿಯನ್ನು ಕೂಡ ಮಾಡಿಕೊಳ್ಳೋದು ಇದು ಅನಾಯಾಸ. ದೇಹಕ್ಕೆ ಆಯಾಸ ಆಗಬಾರ್ದು. ದೇಹಕ್ಕೆ ಆಯಾಸ ಆಯಿತು ಅಂತಂದರೆ ಮನಸ್ಸು ಕೂಡ ಆಯಾಸ ಆಗುತ್ತೆ. ಯಾವಾಗ ದೇಹ ಮನಸ್ಸು ಶಾಂತವಾಗುತ್ತೋ, ಪೀಡಿತವಾಗುತ್ತೋ, ಆವಾಗ ಯಾವ ಕೆಲಸವನ್ನು ಮಾಡಲಿಕ್ಕಾಗಲ್ಲ. ನನಗೆ ತಪೋಬಲ ಬೇಕು ಅಂತಂದರೆ ಎರಡೂ ಕೂಡ ನಮಗೆ ಆಯಾಸ ಆಗಬಾರ್ದು. ಆಯಾಸ ಆಗದೇ ಇರುತ್ತಲ್ಲ, ನಿಧಾನಕ್ಕೆ ತಪಸ್ಸನ್ನು ಮೇಲೆತ್ತರಕ್ಕೆ ತಗೊಂಡು ಹೋಗಬೇಕು ಅನ್ನೋದೇ ಒಂದು ಇದು. ಅದಾದ ಮೇಲೆ ನಮಗೆ ಮಂಗಳ ಅಂತ ಏನಪ್ಪ? ಪ್ರಶಸ್ತಾಚರಣಂ ನಿತ್ಯಂ ಅಪ್ರಶಸ್ತ ವಿವರ್ಜನಂ ಏತದ್ಯ ಮಂಗಳಂ ಪ್ರೋಕ್ತಂ ಮುನಿಭಿಃ ತತ್ವದರ್ಶಿಭಿಃ. ಮುನಿಗಳು ತತ್ವದರ್ಶಿಗಳು ಏನಪ್ಪ ಹೇಳಿದ್ದಾರೆ? ಮಂಗಳ ಅಂದರೆ ಏನಪ್ಪ ಅಂದರೆ ಪ್ರಶಸ್ತವಾದದ್ದನ್ನೇ ಮಾಡಬೇಕು ಅಂತ. ಅಪ್ರಶಸ್ತ ಅನಿಸತಕ್ಕಂಥದ್ದನ್ನು ಯಾವತ್ತೂ ಮಾಡಬಾರ್ದು. ಯಾವುದು ಸರಿಯಾಗಿದೆಯೋ ಅದನ್ನೇ ಮಾಡಬೇಕು. ಸರಿಯಾಗಿಲ್ಲದೆ ಇದ್ದನ್ನು ಮಾಡಿ ತಿಳಿದರೆ ಮಾಡಿ ತೊಂದರೆಗೆ ತಂದ್ಕೋಬಾರ್ದು. ಆದ್ದರಿಂದ ನಾವು ತೊಂದರೆಗೆ ತಂದ್ಕೊಳ್ದಲೇ ಶುದ್ಧವಾಗಿ ಶುದ್ಧ ಮನಸ್ಸಿನಿಂದ ಮಾಡ್ತಕ್ಕಂಥದ್ದು ಅಂತ ಅಪ್ರಶಸ್ತ ಅಂತ ಅನಿಸ್ಕೊಳ್ತೀವಿ. ಇದನ್ನು ತತ್ವದರ್ಶಿಗಳು ಹೇಳಿದ್ದಾರೆ. ಇನ್ನೊಂದು ಏನಪ್ಪ ಅಂದರೆ ಅಕಾರ್ಪಣ್ಯ. ಹಾಗಾದ್ರೆ ಏನಪ್ಪ ಅಂದರೆ ಆಪದ್ಯಪಿ ಚ ಕಷ್ಟಾಯಾಂ ಭವದ್ದೀನೋ ನ ಕಸ್ಯಚಿತ್ ಸಂವಿಭಾಗ ರುಚಿಶ್ಚ ಸ್ಯಾತ್ ತದಕಾರ್ಪಣ್ಯ ಮುಚ್ಯತೆ. ಅಕಾರ್ಪಣ್ಯ ಅಂದ್ರೆ ಏನಪ್ಪ ಅಂದರೆ ಆಪತ್ತೆ ಒದಗಿ ಬಂದರೂ ಕೂಡ, ಏನೇ ಕಷ್ಟ ಬಂದರೂ ಕೂಡ ದೀನನಾಗದೆ, ಇನ್ನೊಬ್ಬರ ಪದಾರ್ಥಗಳಿಗೆ ಆಶಿಸದೆ, ಆಸೆ ಪಡೆದಲೆ, ತನ್ನ ಭಾಗಕ್ಕೆ ಬಂದಿದ್ದರೆ ತುಂಬ ತೃಪ್ತನಾಗಿ ಒಳ್ಳೆಯ ಭಾವನೆಯನ್ನು ಹೊಂದಿರತಕ್ಕಂಥದ್ದೇ ಅಕಾರ್ಪಣ್ಯ ಅಂತ. ಆದ್ದರಿಂದ ಆ ಅಕಾರ್ಪಣ್ಯನ ನಾವು ಇಟ್ಕೋಬೇಕು. ಅಂದರೆ ತೃಪ್ತಿಭಾವ. ತೃಪ್ತಿಭಾವಕ್ಕೆ ಅಕಾರ್ಪಣ್ಯ ಅಂತ ಹೆಸರು. ತೃಪ್ತಿಭಾವ ಇದ್ದಿತ್ತು ಅಂದರೆ ಆಸೆ ದುರಾಸೆಯಿಂದ ಎಲ್ಲವೂ ನಾಶ ಆಗುತ್ತೆ ಖಂಡಿತವಾಗಿ. ಅದಾದ ನಂತರ ಇನ್ನೊಂದಿದೆ. ಏನಪ್ಪ ಅಂತಂದರೆ ಈ ಅಸ್ಪೃಹ ಅಂತ ಹೇಳ್ಬಿಟ್ಟು. ಅಸ್ಪೃಹ ಅಂದರೆ ಯಾವುದಪ್ಪ ಅಂದರೆ ವಿಬದ್ಧಗೇತ್ ಅಸಂತೋಷಂ ವಿಷಯೇಷು ಸದಾನರಃ ಪರದ್ರವ್ಯಾಭಿಲಾಷಂಚ ಸ ಅಸ್ಪೃಹ ಕಥ್ಯತೆ. ನಿಸ್ಪೃಹತೆ, ವಿಷಯಗಳಲ್ಲಿ ಅಸಂತೋಷ, ಇನ್ನೊಬ್ಬರ ಪದಾರ್ಥ ಎಂದೂ ಬಯಕೆ ಇಲ್ಲದೆ ಇರ್ತಕ್ಕಂಥದ್ದು, ಇದನ್ನು ನಿಸ್ಪೃಹತೆ ಅಂತಾರೆ. ಇನ್ನೊಬ್ಬರ ಪದಾರ್ಥಕ್ಕೆ ನಾವು ಆಸೆ ಪಡಬಾರ್ದು. ನಾವು ದುಡಿದಿದ್ದರಲ್ಲಿ ನಾವು ಬದುಕಬೇಕು. ಅವನದು ಕೊಡಲಿಲ್ಲ, ಓ ನೋಡಪ್ಪ ನಮ್ಮ ಅಣ್ಣ ಇದನ್ನು ಕೊಡಲಿಲ್ಲ, ನಮ್ಮ ತಂದೆ ಇದನ್ನು ನನಗೆ ಕೊಡಲಿಲ್ಲ, ಬಾಕಿ ಮಕ್ಕಳಿಗೆಲ್ಲ ಹಂಚಿಕೊಟ್ರು,
ಇದಿಲ್ಲದಲೇ ನಿಸ್ಪೃಹತೆಯಿಂದ ಇರ್ತಕ್ಕಂಥದ್ದು. ಯಾವುದೂ ನಮ್ದಲ್ವಲ್ಲ, ಎಲ್ಲವೂ ಭಗವಂತ ಕೊಟ್ಟಿದ್ದೆ. ಅವ್ರಿಗೇನು ಅವ್ರ ಮೇಲಿಂದ ಬಂದಿತ್ತ ಏನು? ಅವ್ರು ದುಡಿದ್ರು ಸಂತೋಷವಾಗಿದ್ದಾರೆ, ಅವ್ರಿಗೆ ಏನು ಬೇಕೋ ಅದು ಮಾಡಿಕೊಡ್ತಾರೆ. ಅವ್ರ ಮನಸ್ಸಿಗೆ ಅದು ಸಂತೋಷ ಆಯಿತು, ಅವ್ರು ಮಾಡಿದ್ರು. ನಿನ್ನ ಮನಸ್ಸಿಗೆ ಸಂತೋಷ ಆಗ್ತಕ್ಕಂಥದ್ದು ಯಾವುದು? ಭಗವಂತ ಏನು ಕೊಡ್ತಾರೋ ಅದು. ನೀನು ಕಷ್ಟಪಟ್ಟು ದುಡಿದೆ, ನೀನು ಇಟ್ಕೊಂಡೆ, ಅದು ನಿಸ್ಪೃಹತೆ. ಅದರಿಂದ ನಿಸ್ಪೃಹತೆಯಿಂದ ಇರ್ತಕ್ಕಂಥದ್ದು ಕೂಡ ಒಳ್ಳೆಯದು. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೋಡಿ, ಈ ಎಲ್ಲ ಗುಣ ವಸಿಷ್ಠರಲ್ಲಿ ಇತ್ತು, ಪುಷ್ಕಳವಾಗಿತ್ತು. ಅದಕ್ಕೋಸ್ಕರ ಅವರಿಡೀ ಚರಿತ್ರೆನ ಸಾಕ್ಷಿ. ಇಂಥ ಇನ್ನೊಬ್ಬರ ಹೆಸರು ಸಿಗೋದು ಕಷ್ಟ. ವಸಿಷ್ಠಂಥ ಸದ್ಗುಣಿಗಳು ಸಿಗೋದು ಕಷ್ಟ. ಅವರದ್ದು ಬ್ರಹ್ಮದಂಡ ಯಾವುದು ಅಂದರೆ ಇದೇನೆ ಮುಖ್ಯವಾಗಿ. ಈ ಎಲ್ಲ ಗುಣಗಳಿದ್ದಿದ್ದೇ ಅವರಿಗೆ ಬ್ರಹ್ಮದಂಡ. ಇದರ ಮುಂದೆ ಬಾಕಿ ಅವರ ಶಕ್ತಿ ಎಲ್ಲ ಸೋತು ಹೋಯ್ತು. ವಿಶ್ವಾಮಿತ್ರ ಎಷ್ಟು ಕಷ್ಟಪಟ್ಟರು ಕೂಡ ಇವನ ಮುಂದೆ ನಿಲ್ಲಕ್ಕಾಗಲಿಲ್ಲ, ವಸಿಷ್ಠನ ಮುಂದೆ ನಿಂತ್ಕೊಳ್ಳೋಕ್ಕಾಗಲಿ. ಈ ಎಲ್ಲ ಗುಣ ಇದ್ದಿದ್ದರಿಂದ ಅವನ ಕಾಮಧೇನು ಬಯಸ್ಬೇಕ ವಿಶ್ವಾಮಿತ್ರ. ಇದರಿಂದ ಏನು ಅವನೇ ನಾಶ ಆದ, ಹೌದಲ್ವಾ? ಅದಕ್ಕೋಸ್ಕರ ಹೇಳಿದ್ರು, ಈ ಸದ್ಗುಣಗಳನ್ನು ಈ ಅಷ್ಟಗುಣಗಳನ್ನು ಯಾವುದು ಹೊಂದುತ್ತಾರೋ ಅಂಥವ್ರಿಗೆ ಯಾವಾಗಲೂ ಮುಕ್ತಿಯ ಜೊತೆಯವರು ಬ್ರಹ್ಮಜ್ಞಾನಿಗಳಾಗಿರ್ತಾರೆ. ಅಂಥವರು ನಿರ್ಭೀಡವಾಗಿರ್ತಾರೆ. ವಿಶ್ವಾಮಿತ್ರ ಇದನ್ನೆಲ್ಲ ತ್ಯಜಿಸಿದ ಮೇಲೇ ಬ್ರಹ್ಮದಂಡೋವಲಂಬನಂ ಅಂತ ಹೇಳಿ. ಆದ್ದರಿಂದ ಬ್ರಹ್ಮಶಕ್ತಿನೇ ಬಲ, ಸಾತ್ವಿಕ ಶಕ್ತಿಗಳಿಗೆಲ್ಲ. ಬ್ರಹ್ಮಶಕ್ತಿಗಳು ಅಂದರೆ ಸಾತ್ವಿಕ ಶಕ್ತಿಗಳು. ಈಗ ಹೇಳಿರ್ತಕ್ಕಂಥ ಅಷ್ಟಗುಣಗಳೇ ಅದಕ್ಕೆ ಸಾಕ್ಷಿ. ಆದ್ದರಿಂದ ಇಂಥ ಅಷ್ಟಗುಣ ಎಲ್ಲ ಏನೇ ಇದ್ದರೂ ಕೂಡ, ಈ ಅಷ್ಟೈಶ್ವರ್ಯ ಇದ್ದರೂ ಕೂಡ ಈ ಗುಣಗಳಿಲ್ಲದೆ ಇತ್ತು ಅಂದರೆ ಅವನು ಬೇಗ ನಾಶ ಹೊಂತಾನೆ. ಇದನ್ನು ಕೇಳಿದ ನಿಮ್ಮೆಲ್ಲರಿಗೂ ಕೂಡ ಈ ಅಷ್ಟಗುಣಗಳು ಕೂಡ ನಿಮ್ಮಲ್ಲಿ ನೆಲೆಸಲಿ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡಿಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.